ಬಸವಣ್ಣನವರ ಅಂತ್ಯದ ಬಗ್ಗೆ ಒಂದಿಷ್ಟು ಗೊಂದಲ ಇದೆ. ಬಸವಣ್ಣನ ಅಂತ್ಯ ಹೇಗಾಯಿತು ಅನ್ನೋ ಬಗ್ಗೆ 4 ಊಹಾಪೋಹಗಳಿದೆ, ಹೈಪಾಥೆಸಿಸ್ ಇದೆ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಯಾವತ್ತು ಎದೆ ಮೇಲೆ ಕೈ ಇಟ್ಟು ಹೇಳುವಂಥ ವ್ಯಕ್ತಿ ಇನ್ನೂ ಹುಟ್ಟಿಲ್ಲ. ಓಕೆ, ಮೊದಲೇದ್ದು ಜಾಮದಾರ ಹೇಳ್ಬೋದಾ? ಅವ್ರಿಗೆ ಸಾಧ್ಯ ಇಲ್ಲ, ಅವ್ರ ಅಪ್ಪನಿಗೆ ಸಾಧ್ಯ ಇಲ್ಲ. ಓಕೆ, ನಾನು ಯಾಕೆ ಹೇಳ್ತೀನಿ ಅಂದರೆ, ಬಸವಣ್ಣ ಹೇಗೆ ದೇಹ ಬಿಟ್ಟರು ಅಂತ ಹೇಳೋದಕ್ಕೆ ಒಂದು ಭಾಳ ಪ್ರಸಿದ್ಧವಾದಂಥ ಪ್ರಚಲಿತವಿರುವಂಥ ಊಹೆ ಅಂದರೆ, ಸೋವಿದೇವ ಅಂದರೆ ಬಿಜ್ಜಳನ ಮಗನ ಓಕೆ ಸೈನಿಕರು ಬಂದು ಕೊಂದು ಹಾಕಿದರು, ತಂದುಬಿಟ್ಟು ಕುಳ್ಸ ಒಗೆದ್ರು ಅಂತ ಒಂದು ಥಿಯರಿ ಇದೆ. ಸುಳ್ಳು ಸತ್ಯ ನನಗೆ ಗೊತ್ತಿಲ್ಲ, ಅದು ಒಂದು ಥಿಯರಿ ಅಂತ. ಇದು ಒಂದು ಥಿಯರಿ, ನಾನು ಅದು ಸತ್ಯ ಸುಳ್ಳು ಅಂತ ಹೇಳ್ತಾ ಇಲ್ಲ, ಇದ್ದಂಥ ವಿಚಾರಗಳನ್ನ ಮುಂದೆ ಇಡ್ತೇನೆ. ಓಕೆ, ಒಂದು. ಎರಡನೇದು ಏನಂದರೆ, ಬಸವಣ್ಣ ಇದೆಲ್ಲದರಿಂದ ಪಶ್ಚಾತ್ತಾಪ ಪಟ್ಟು ನದಿಯಲ್ಲಿ ಹಾರಿ ಸತ್ತ ಅಂತ ಮತ್ತೊಂದಿದೆ, ಆತ್ಮಹತ್ಯೆ ಮಾಡಿಕೊಂಡ್ರು. ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಕಾರಣ ಏನಂತ ಗೊತ್ತಾಗ್ಬೋದಾ? ಅದು ಥಿಯರಿ ಆಗಿರ್ಬೋದು, ಥಿಯರಿ. ಬಟ್ ನೀವು ಹೇಳ್ತಾ ಇದ್ರಿ ಪಶ್ಚಾತ್ತಾಪ ಪಟ್ಟು. ಏನು ಮಾಡಲು ಹೋಗಿ ಏನು ಮಾಡದೆ ಬಸವ ಅಂತ ಅವರ ಹೆಂಡತಿದೊಂದು ವಚನ ಇದೆ. ಅವ್ರು ಏನು ಮಾಡಕ್ಕೆ ಹೊಂಟಿದ್ರು? ಸಮಾಜ ಸುಧಾರಣೆ ಮಾಡಕ್ಕೆ ಹೊಂಟಿದ್ರು. ಈಗ ಏನಾಯಿತು? 16,000 ಮಾತ್ರ ಕಗ್ಗೊಲೆ ಆಯಿತು. ನಿಮ್ಮ ಶರಣರೆಲ್ಲ ಒಡ್ಡು ಓಡಿಸ್ಬಿಟ್ರು. ನೀವು ತತ್ವ ಮಾಡಿದಂಥ ನಿಮ್ಮ ವಚನಗಳನ್ನ ಸುಟ್ಟು ಹಾಕಿದರು. ಏನು ಮಾಡಲು ಹೋಗಿ ಏನು ಮಾಡಿದೆ ಬಸವ? ಹಿಂಗಾಗುತ್ತೆ ಗೊತ್ತಿರಲಿಲ್ಲ. ಯಾಕಂದರೆ ಅವನು ಪೈಗಂಬರ್ ಹಾಗೆ ಖಡ್ಗ ಹಿಡಿದು ಧರ್ಮ ಪ್ರಚಾರ ಮಾಡಿದೆ ಅವನಲ್ಲ. ಅಕಸ್ಮಾತಾಗಿ ಬಸವಣ್ಣ ಅವನನ್ನು ಪದವಿಯಿಂದ ಪದಚ್ಯುತ ಮಾಡಿದ ಮೇಲೆ ಕೂಡಲೇ ಸಮಯಕ್ಕೆ ಹೋಗಿದ್ದ ಅಂತ ತಿಳ್ಕೊಂಡ್ರು ಕೂಡ ಹೋಗಲಾರ್ದೆ ಅಲ್ಲೇ ನಿಂತಿದ್ರೆ ಏನಾಕಿತ್ತು? ಊಹೆ ಮಾಡಿ, ಏನಾಕಿತ್ತು? ಇದು ಊಹೆ. ಈ ಊಹೆ ಮೇಲೆ ಕೆಲವು ಕತೆ ಕಟ್ಟಿದ್ದಾರೆ. ಇದನ್ನು ಯಾವ ಕತೆ? ಆತ್ಮಹತ್ಯೆ ಮಾಡ್ಕೊಂಡು ಇದೆಲ್ಲ ಆಯ್ತಲ್ಲ, ನನ್ನಿಂದ ಶರಣ ಸತ್ರಲ್ಲ, ನನ್ನಿಂದ ಅನಾಹುತ ಆಯ್ತಲ್ಲ, ನನ್ನಿಂದ ಎಲ್ಲ ರಾಜ್ಯ ಕೂಡ ಹಾಳಾಗಿ ಹೋಯ್ತಲ್ಲ ಅನ್ನುವಂಥ ಪಾಶ್ಚಾತ್ತಾಪದಿಂದ ಹೋಗಿ ಅವನು ನದಿಯಲ್ಲಿ ಹಾರಿದ ಅಂತ ಮತ್ತೊಂದು ಎರಡನೆಯ ಥಿಯರಿ. ಈ ಮೊನ್ನೆ ನಮ್ಮ ಬಸನಗೌಡ ಯತ್ನಾಳ್ ಅವರು ಇದನ್ನೇ ಹೇಳಿಬಿಟ್ಟು ಮೈಮೇಲೆ ಹಾಕ್ಕೊಂಡ್ರು. ಅದೇ ಅಂತಿಮ ಸತ್ಯ ಏನಲ್ಲ, ಅದು ಸತ್ಯ ಹೌದಲ್ಲ ಅಂತ ಯಾವ ದೇವರಿಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಎರಡನೇದು, ಅದು ಅಭೇದ್ಯವಾದಂಥ ಜಾಗ. 14 ಕಿಲೋಮೀಟ್ರ್ ನಡ್ಕೊತ ಹೋಗಬೇಕು. ಆ ಕಡೆ ಈ ಕಡೆ ಭಾಳ ಟ್ರೈಬಲ್ ಜನ ಇದ್ದಾರೆ, ಕಷ್ಟ ಇದೆ ಅಲ್ಲಿ, ಭಾಳ ಡೇಂಜರಸ್ ಪ್ಲೇಸ್ ಇದೆ. ಎಲ್ಲಿ ನಮ್ಮ ಇವರಿದ್ರಲ್ಲ ಸತ್ರು ಕಾರ್ ಇದರಲ್ಲಿ ಹೆಲಿಕಾಪ್ಟರ್ ಆಕ್ಸಿಡೆಂಟ್ನಲ್ಲಿ ಮುಖ್ಯಮಂತ್ರಿ ಆಂಧ್ರದ್ದು ರಾಜಶೇಖರ್ ರೆಡ್ಡಿ, ಅದೇ ಏರಿಯಾದಲ್ಲಿ ಮುಂದೆ ಹೋಗಿ ನಲ್ಲಮಲ್ಲ ಫಾರೆಸ್ಟ್ ಏರಿಯಾ, ಅದೇ ಏರಿಯಾ ಮುಂದೆ ಭಾಗ ಇದು. ಓಕೆ, ಅಲ್ಲಿ ಕೃಷ್ಣಾ ನದಿ ಹರಿತಿತ್ತು, ತುಂಬಿತ್ತು ಕ್ರಾಂತಿ ಆದಾಗ. ಅವರು ಕೆಲವು ನುರಿತಂಥ ನಾವಿಕರನ್ನ ಕಳಿಸ್ಕೊಟ್ರು ನಾವಿಯೊಂದಿಗೆ. ಎಲ್ಲಿಗೆ? ಕೂಡ್ಲಸಂಗಮಕ್ಕೆ. ಅದೇ ನದಿ, ಅವಾಗೆಲ್ಲ ಡ್ಯಾಮ್ಗಳು ಇರಲಿಲ್ಲ. ಆ ನದಿಯಲ್ಲಿ ಕುಂಡಿಸ್ಕೊಂಡ್ಬಿಟ್ಟು ಅವರನ್ನು ಕೃಷ್ಣಾ ನದಿಗುಂಟ ತೇಲಿಸ್ಕೊಂಡು ಹಡಗನ್ನ ತೊಗೊಂಡು ಬೋಟ್ನಾಗ ತೊಗೊಂಡು ಕದಳಿ ವನಕ್ಕೆ ಹೋದರು. ಅಲ್ಲಿ 90 ವರ್ಷದವರೆಗೆ ಬದುಕಿದ್ರು ಅಂತ ಹೊಸ ಕಥೆಯನ್ನು ಸಿದ್ದರಾಮೇಶ್ವರ ಒಂದು ಹೊಸ ಬುಕ್ಕನ್ನು ಹೇಳಿದ್ದಾರೆ. ಬದುಕಿದ್ರು ಅಂತ ಹೋದರು. ಮತ್ತು ಎಲ್ಲ ಒಂದು ದ್ವೇಷಮಯ ವಾತಾವರಣ ಇತ್ತು. ಆದ್ದರಿಂದ ಅವರು ಜೀವನ್ ಮುಕ್ತರಾಗಿ ಏನೋ ಒಂದು ಸನ್ಯಾಸಿ ಟೈಪ್ ಆಗಿಬಿಟ್ಟು ಅಲ್ಲಿ ಇದ್ಕೊಂಡ್ರು ಅಂತ. ಇದೊಂದು 3ನೇ ಕತೆ. ಓಕೆ, 4ನೇ ಕತೆ ಅದು ಆಧ್ಯಾತ್ಮಿಕವಾದದ್ದು, ಧಾರ್ಮಿಕವಾದದ್ದು. ಇವರೇ ಕೇಳ್ತಾ ಇದ್ದೀರಾ ನೀವು? ಅಲ್ಲಿ ಏನು ಅಂತಂದರೆ, ಬಸವಣ್ಣ ಒಂದು ಹಾಡಿದೆ ಅದಕ್ಕೆ, ಏನು ತನಗೆ ಬೇಕೆಂದು ಕೂಡಲ ಸಮ ಎತ್ತಿಕೊಂಡ ಅಂತ. ಅಂದರೆ ಬಸವಣ್ಣ ಎಲ್ಲ ತ್ಯಾಗ ಮಾಡಿ ಎಲ್ಲ ಪದ ಅದೆಲ್ಲ ಬಿಟ್ಕೊಟ್ಟು ಇಲ್ಲಿ ಬಂದಾಗ ಬಸವಣ್ಣನಿಗೆ ಸಾಕು ನಿಲ್ಲಿಸು ಈ ಮಾಯವಂತ ಬಸವಣ್ಣ ಒಂದು ವಚನ ಇದೆ. ಅಲ್ಲಿ ಅವರು ಸರೆಂಡರ್ ಆಗ್ತಾನೆ ಕುಳಿಸೋಕೆ. ಆವಾಗ ದೇವರು ನಿಮ್ಮ ಸೈ ಬಸಿದ ಅಂತೇಳಿ ಬರ್ತದಲ್ಲ ಮೇಲೆ ಎತ್ಕೊಂಡ ಹಾಗೆ ಅಂತ.